ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ದತ್ತ ಜಯಂತಿ ಮತ್ತು ಪೌರ್ಣಮಿ ಇರೋದರಿಂದ ರಾಯರ ಮಠದಲ್ಲಿ ವಿಶೇಷ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು. ಸೊ ದಟ್ ಪೂಜೆಗೆ ನಾವು ಸತ್ಯನಾರಾಯಣ ಪೂಜೆಗೆ ಕೊಟ್ಟಿದ್ದೀವಿ ಅಂತ ಹೋಗಿದ್ವಿ. ಅದೇ ಕೆಲವೊಂದು ದೃಶ್ಯಗಳನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಪೂಜೆ ಯಾವ ಥರ ಇತ್ತು, ಎಷ್ಟು ಜನ ಇದ್ದರು ಎಲ್ಲ ನೋಡ್ಕೊಂಡು ಬರೋಣ. ತುಂಬ ಜನನೇ ಇದ್ದರು, ರಶ್ ಇತ್ತು. ಇವತ್ತು ದತ್ತ ಜಯಂತಿ ಮತ್ತು ಪೌರ್ಣಮಿ ಎರಡೂ ಒಂದೇ ದಿವಸ ಬಂದಿರೋದ್ರಿಂದ, ಆಮೇಲೆ ಸತ್ಯನಾರಾಯಣ ಪೂಜೆನೂ ಇರೋದ್ರಿಂದ ಜಾಸ್ತಿ ಜನ ಇದ್ದರು ಅಂತಲೇ ಹೇಳ್ಬೋದು. ಆಮೇಲೆ ಉಚಿತ ತಪಾಸಣಾ ಶಿಬಿರ ಇತ್ತು. ಅಶ್ವಿನಿ ಮೆಡಿಕಲ್ ಕಾಲೇಜಿಂದ ಆಯುರ್ವೇದಿಕ್ಕು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಔಷಧಿನೂ ಕೂಡ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಜನ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಚೆಕಪ್ಗೆ ಹೋಗ್ತಾಯಿದ್ರು. ನೋಡಿ, ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಎಷ್ಟೊಂದು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸತ್ಯನಾರಾಯಣ ಪೂಜೆ ತುಂಬ ನಿಧಾನವಾಗಿ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ಗಡಿಬಿಡಿ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ನಿಧಾನಕ್ಕೆ. ದೀಪೋತ್ಸವ, ದೀಪ ಬೇರೆ ಹಚ್ಚಿದ್ರು. ಇವತ್ತು ದತ್ತ ಜಯಂತಿ ಇರೋದ್ರಿಂದ ಬೆಲ್ಲದಲ್ಲಿ ದೀಪ ಹಚ್ಚಿದ್ರು. ನೋಡಿ, ಇಲ್ಲಿ ರಾಯರನ್ನ ತೂಗು ಮಂಚದ ಮೇಲಿಟ್ಟು ತೂಗೋದು. ನಾವೇನ ಅಂದ್ಕೊಂಡು ರಾಯರನ್ನ ತೂಗಿದ್ರೆ ಅದಾಗುತ್ತೆ ಅಂತ ನಂಬಿಕೆ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲರೂ ರಾಯರನ್ನ ತೂಗು ಮಂಚದಲ್ಲಿ ತೂಗ್ತಾರೆ ಫ್ರೆಂಡ್ಸ್. ತುಂಬ ರಶ್ ಇತ್ತು, ಮಠ ತುಂಬ ರಶ್ ಇತ್ತು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ ನೋಡಿ. ಆಮೇಲೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ದರ್ಶನ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ತೀನಿ. ನಿಮಗೂ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ರಾಯರಿಗೆ ಅಲಂಕಾರ ಮಾಡಿದರು ಹೂವಿನಿಂದ. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಗುರುರಾಯರು. ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಈ ಮಠದಲ್ಲಿ. ರಾಘವೇಂದ್ರ ಬೃಂದಾವನ ಆಗಲಿ ಮತ್ತು ರಾಯರ ಮೂರ್ತಿ ಆಗಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅಲ್ಲಿಂದ ಪ್ರತಿಯೊಬ್ಬ ಹೆಣ್ಮಕ್ಳು ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಈ ಗರ್ಭಗುಡಿ ಸುತ್ತ ಹೆಜ್ಜೆ ನಮಸ್ಕಾರ 3 ಸುತ್ತು 5 ಸುತ್ತು ಹೀಗೆ ನಾವೇನಾರು ಅಂದ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡಿದ್ರೆ ಅದು ನೆರವೇರುತ್ತೆ ಅಂತ ನಂಬಿಕೆ ಫ್ರೆಂಡ್ಸ್. ತುಂಬ ಜನ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ನೋಡಿ. ಇಲ್ಲೂ ಒಂದು ದೊಡ್ಡ ರಾಯರ ಫೋಟೋ ಇದೆ. ಅಲ್ಲಿಂದ ಬಂದು ಇಲ್ಲಿ ತುಳಸಿ ತೀರ್ಥ ಮತ್ತು ಮಂತ್ರಾಕ್ಷತೆ ಕೊಡ್ತಾರೆ. ಮಂತ್ರಾಕ್ಷತೆ ತೊಗೊಂಡು ನಾವು ತಲೆ ಮೇಲೆ ಹಾಕ್ಕೊಂಡು ಇಲ್ಲಿ ಕಲ್ಸಕ್ಕರೆ ಕೊಡ್ತಾರೆ ಫ್ರೆಂಡ್ಸ್. ರಾಯರಿಗೆ ನೈವೇದ್ಯ ಆಗಿರೋ ಕೆಂಪು ಕಲ್ಸಕ್ಕರೆ ಕೊಡ್ತಾರೆ ಪ್ರಸಾದವಾಗಿ. ಅದನ್ನು ತಗೊಂಡು ನಾವು ಸತ್ಯನಾರಾಯಣ ಪೂಜೆಗೆ ಕೂತ್ಕೊಂಡ್ವಿ ನೋಡಿ. ಕತೆ ಹೇಳ್ತಾ ಇದ್ದಾರೆ ಸತ್ಯನಾರಾಯಣ. 5 ಕತೆ ಇದೆ. ಅದು 5 ಕತೆ ಹೇಳೋವರೆಗೂ 5 ಕತೆ ಕೇಳಿದ್ರೆ ತುಂಬ ಒಳ್ಳೆಯದು ಅಂತಾರೆ. ನಾನು ತುಂಬ ಗದ್ದಲ ಸದ್ದು ಇರೋದ್ರಿಂದ ಗಲಾಟೆ ಇದ್ದಿದ್ದರಿಂದ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ. ಇಲ್ಲೂ ಸಹ ಸತ್ಯನಾರಾಯಣ ಸ್ವಾಮಿನ ಚೆನ್ನಾಗಿ ಅಲಂಕಾರ ಮಾಡಿದರು. ಇವರೆಲ್ಲ ಸತ್ಯನಾರಾಯಣ ಪೂಜೆ ಕೊಟ್ಟಿದ್ದವರು ಫ್ರೆಂಡ್ಸ್. ಇಲ್ಲಿ ಕೂತಿರೋರೆಲ್ಲ ಬರ್ಸಿದ್ದವರು. ಇಲ್ಲಿ ನೋಡಿ, ಬೆಲ್ದಚ್ಚಿನ ಆರತಿ. ಬೆಲ್ದಚ್ಚ ಮೇಲೆ ತುಪ್ಪದ ದೀಪ ಇಟ್ಟು
ರಾಯರಿಗೆ ಸಮರ್ಪಿಸ್ತಾರೆ ಹೆಣ್ಮಕ್ಳು. ತುಂಬ ಭಕ್ತಿಯಿಂದ ಹೆಣ್ಮಕ್ಳು ಪೂಜೆ ಮಾಡ್ತಾರೆ ನೋಡಿ. ಕತೆ ಎಲ್ಲ ಹೇಳಿದ್ಮೇಲೆ ಮಹಾಮಂಗಳಾರತಿ ಮಾಡ್ತಾರೆ ಫ್ರೆಂಡ್ಸ್. 5 ಕತೆ ಮುಗಿಬೇಕು. 5 ಕತೆ ಕೇಳೋದು ತುಂಬ ಪುಣ್ಯ ಅಂತ ಹೇಳ್ತಾರೆ ಫ್ರೆಂಡ್ಸು. ಈ ಸತ್ಯನಾರಾಯಣ ಪೂಜೆಗೆ ಕರೆದಿದ್ರು ಹೋಗಬೇಕು ಅಂತಾರೆ. ಅಷ್ಟು ಶ್ರೇಷ್ಠ, ಅಷ್ಟು ಒಳ್ಳೆ ಇದು ಫ್ರೆಂಡ್ಸ್. ಇದು ಸತ್ಯನಾರಾಯಣ ಪೂಜೆ ನಾವು ಏನು ಅಂದ್ಕೊಂಡ್ರೂ ಆಗುತ್ತೆ. ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ. ಈಗ ಮಂಗಳಾರತಿ ಆಯಿತು. ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇದ್ದಾರೆ. ಜಾಸ್ತಿ ಜನ ಇದ್ದಿರೋದ್ರಿಂದ ಕೂತಿದ್ದ ಕಡೆಯಿಂದಲೇ ಮಂಗಳಾರತಿ ತಗೊಳ್ತಾರೆ ಎಲ್ಲ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಜ್ಜಿಗೆ ಫ್ರೆಂಡ್ಸ್. ಇದು ಸತ್ಯನಾರಾಯಣ ಪೂಜೆ ಪ್ರಸಾದ. ಇಲ್ಲಿ ಬರ್ಸಿರೋರಿಗೆ ಸಜ್ಜಿಗೆ ಪ್ರಸಾದ ಕೊಡ್ತಾರೆ. ಸತ್ಯನಾರಾಯಣ ಪೂಜೆಗೆ ಯಾರು ಬರ್ಸಿರ್ತಾರೆ ನೋಡಿ ಅವರಿಗೆ ಸಜ್ಜಿಗೆ ನೋಡಿ. ಮತ್ತೆ ರಾಯರ ದರ್ಶನ ಚೆನ್ನಾಗಿ ಆಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.